ಸುಮ್ಮನೆ ತ್ರಾಸ್ ಮಾಡ್ಕೋಬೇಡ್ರಿ. ಆಂಟಿ, ನಾ ಹೇಳ್ದೆ ಅಲ್ದ, ಬೃಂದಾಗ ಎಂತೂ ಆಗ್ತಿಲ್ಲ. ನಾ ದೇವ್ರ ಹತ್ರ ಹರಕೆ ಹೊತ್ತಿದ್ದೆ, ನೀವ್ ಅಲಾಡಿ. ಅಲ್ಲಪ್ಪ, ನಾ ಏನೋ ಹೇಳಿದ್ರ ನೀ ಏನೋ ಮಾಡಿಯಲ್ಲ. ಇದು ಪೊಲೀಸ್ ಕೇಸ್ ಆಗ್ತದ, ಗೊತ್ತೈತ್ ನಿನಗ? ನೀವು ಹೇಳಿದ್ದ ಮಾಡೀನ್ರಿ ಅಕ್ಕವ್ರ. ನೀವು ಹೇಳಿದ್ದು ಅದ, ನಾ ಮಾಡಿದ್ದು ಅದ. ಒಂದ್ ಕಪಾಳಕ್ ಬಿಗದೆ ಅಂತಂದ್ರೆ ಹೋಗಿ ಅಗಸಿ ಬಾಗ್ಲಿಕ್ ಬಿಡ್ಬೇಕು. ನಾ ಹೇಳೇನಂತಿ? ಅಕ್ಕವ್ರ, ಆಗ ನೋಡಿದ್ರೆ ಪುಡಿ ಹಾಕು ಅಂತ ಧಮಕಿ ಹಾಕ್ತೀವಿ, ಈಗ ನೋಡಿದ್ರೆ ನಾ ಈಗ ಹೇಳೇ ಇಲ್ಲ ಅಂತ ಧಮಕಿ ಹಾಕತ್ತೀವಿ. ಇದ್ರಾಗ ನಂದೇನೈತ್ರಿ ತಪ್ಪು? ನೀವು ಹೇಳಿದ್ದ ಮಾಡೋ ಮಗ ರೀ ನಾನು. ಕೆತ್ತಲೆ ಅಂದ್ರೆ ಕೆತ್ತವ, ಮೆತ್ತಲೆ ಅಂದ್ರೆ ಮೆತ್ತವ. ಅಲ್ಲೋ, ಸುಮ್ನ ಅಡ್ಗಿ ಮಾಡು ಅಂತ ಹೇಳಿದ್ರೆ ಆಕಿಗೆ ತಾಟ್ ಬಡ್ಸಕ್ ಯಾಕೆ ಹೋಗಿದ್ದಿ ನೀನ? ನಾನು ಆ ಬೃಂದಾಗ ತಾಟ್ ಕೊಟ್ಟಿಲ್ರಿ ಅಕ್ಕವ್ರ, ನಾನು ಆ ಗಂಗಾಗ ಕೊಟ್ಟಿದ್ದಿ. ಇದ್ರಾಗ ಏನಾರ ನನ್ನ ಹೆಸರು ಬಂತು ಅಂತಂದ್ರ ನಾ ಸುಮ್ನೆ ರೆಕಿನ ಅಲ್ಲ. ಮತ್ತ ನಿನ್ನ ಪೂರ ಹಿಂಡಲ್ಗ ಜೈಲೊಳಗ ಕೂಡ್ಸ್ ಬರ್ತೇನೆ. ಇದ್ರಾಗ ಏನಾರ ನನ್ನ ಹೆಸರು ಬಂತು ಅಂತಂದ್ರ ನಾ ಸುಮ್ನೆ ರೆಕಿನ ಅಲ್ಲ. ಮತ್ತ ನಿನ್ನ ಪೂರ ಹಿಂಡಲ್ಗ ಜೈಲೊಳಗ ಕೂಡ್ಸ್ ಬರ್ತೇನೆ. ನಮ್ಮಣ್ಣ ಯಾರಿದಾನ ಅಂತ ಹೇಳಿ ಗೊತ್ತೈತಿ ನಿನಗ? ಮುನ್ಸಿಪಾಲ್ಟಿ ಮೆಂಬರ್ ಇದಾನ. ಅಕ್ಕೋರ, ಹೆಂಡ್ರು ಮಕ್ಳಿರೋ ಮನುಷ್ಯರಿನ. ಆ ಬೃಂದಾಗ ನಾ ತಾಟ್ ಕೊಟ್ಟಿರ್ಲಿಲ್ರಿ, ಆ ಗಂಗಾಗ ಕೊಟ್ಟಿದ್ದೆ. ಏಯ್, ಗಟ್ಟಿಯಾಗಿ ಮಾತಾಡ್ಬೇಡ. ಅಷ್ಟು ತಿಳಿಯೋದಿಲ್ಲ ನಿನಗ? ಪುಡಿ ಸ್ವಲ್ಪ ಹಾಕೊಡದ್ ಬಿಟ್ಟು ಅಷ್ಟಾಕೊಂಡ್ ಹಾಕೋದ? ಹೆಚ್ಚು ಕಮ್ಮಿ ಆತಂದ್ರ ಜೈಲಿಗೆ ಹೋಗೋದ್ ನೀನ. ನನಗ್ ಗೊತ್ತಿಲ್ಲಪ್ಪ, ನನ್ ಸುದ್ದಿಗ್ ಬಂತಂದ್ರ ನಾ ಬಿಡೋಕಿನ ಅಲ್ಲ. ನಾ ಗುರಿ ಇಟ್ಟಿದ್ಯಲ್ಲೋ, ನೀನ್ ಬಾಣ ಬಿಟ್ಟಿದ್ಯಲ್ಲೋ. ಆ ಗಂಗಾ ತಪ್ಪಿಸ್ಕೊಳಂಗ ಮಾಡಿದ್ಯಲ್ಲ. ಏನ್ರಿ ಅಕ್ಕೋರ, ಇಷ್ಟೆಲ್ಲ ಆದ್ರೂ ಇನ್ನೂ ಆ ಗಂಗನ ಮೇಲೆ ಅಗೆತನ ಸಾಸ್ತೀರಿ? ಸಣ್ಣ ಹುಡುಗಿ ಅದ, ಅದ್ರ ಮೇಲೆ ಯಾಕೆ ಇಷ್ಟು ನಿಮ್ಗೆ ಆಟ? ನೀವು ಮಾಡೋ ಪಾಪಕ್ಕ ನಾನು ಪಾಲ್ ತಗೊಂಡಂಗಾತ್ರಿ. ಯಾಕಪ್ಪ, ಹೆಂಗೈತಿ ಮೈಯಾಗ? ಮುಂದಾಗ ಏನಾರ ಆತಂದ್ರ ನೋಡು, ಚಟ್ಟ ಕಟ್ಬಿಡ್ತೇನೆ. ಯಾಕ್ರಿ ಅಕ್ಕೋರ, ನನಗೆ ಯಾಕೆ ಚಟ್ಟ ಕಟ್ತೀರಿ? ಎದಕ್ ಚಟ್ಟ ಕಟ್ತೀರಿ? ನಾನು ಏನ್ ಮಾಡೀನಿ? ಎಲ್ಲ ಮಾಡಿಸಿದ್ದು ನೀವಂತ ಮಂದಿಗೆಲ್ಲ ಹೇಳ್ತೀನಿ. ನೋಡ್ರಿ, ನಿಮ್ ಕೈಯ ಸಿಕ್ಕು ಇಂಥ ಪಾಪದ ಕೆಲಸ ಮಾಡೋ ಬದಲು ಯಾರ್ದಾರ ಮನೆಯಾಗ ಕಸ ಹೊಡೆದು ಜೀವನ ಮಾಡ್ತೀನಿ. ನಿಮ್ ನೌಕರಿನೂ ಸಾಕು, ನಿಮ್ ಸವಾಸನೂ ಸಾಕು. ದೊಡ್ಡ ನಮಸ್ಕಾರ ನಿಮ್ಗ. ನಾ ಬರ್ತೀನಿ. ಅದೇನ್ ಮಾಡ್ತೀರೋ ಮಾಡ್ರಿ, ನಾನು ನೋಡೇ ಬಿಡ್ತೀನಿ. ಗಂಗಾ ಬಂದ್ಲ. ಏ ಹುಡುಗಿ, ಬಾ ಇಲ್ಲೇ, ಬಾ ಇಲ್ಲೇ. ಈಗ ನಿಂಗೆ ವಯಸ್ಸೆಷ್ಟು? ಎಷ್ಟು ವಯಸ್ಸಿಗೆ ನಿಂಗ? ಒಂಬತ್ತು. 9. ನಿನ್ನ ವಯಸ್ಸಿನಾಗ ನಾನು ನನ್ನ ಗಂಡನ ಮನೆ ಒಳಗಿದ್ದೆ.
ಹೊಸ್ಲ ದಾಟಿ ಅತ್ಲಾಗ ಹೋಗ್ತಿರ್ಲಿಲ್ಲ ನಾನು. ಆದ್ರೆ ನೀನು ಸಾಲಿಬೇಕು ಅಂತ ಹಠ ಮಾಡ್ದಿ. ಅದು ಆತು. ಆದ್ರೆ ಈಗ ನೋಡು, ಹೊತ್ತಿಗೆ ಸರಿಯಾಗಿ ಬಂದು ಗೂಡು ಸೇರ್ಕೋಬೇಕು ಅನ್ನೋ ಖಬರ್ ಬೇಡ ನಿಂದ. ಬಣ್ಣದ ಗಿಳಿ ಭಾಳ ಹೊತ್ತು ಹೊರಗಿರಬಾರ್ದವ. ಹದ್ದು ಗಿಡಗ ಹಾರಾಡ್ತಿರ್ತಾವು. ಇದೆಲ್ಲ ನಿನಗೆ ತಿಳಿಯುವುದಿಲ್ಲ. ಎಲ್ಲಿ ಹೋಗಿದ್ದಿ ಇಷ್ಟೊತ್ತನಕ? ಅಜ್ಜಮ್ಮ, ಅದೆಂತಾತು ಅಂದ್ರೆ ಹುಷಾರಾಯ್ತ. ನಿನ್ನ ತಲೆ ಬರೋಬ್ಬರಿ ಅದ ಏನು? ಊರು ಸಬರಿ ಯಾಕೆ ಬೇಕು ನಿನಗೆ? ನಿನ್ನ ಹಾಸಿಗೆ ಎಷ್ಟಿತ್ತೋ ಅಷ್ಟ ಕಾಲು ಚಾಚಬೇಕಾಗಿತ್ತು ನೀನು. ಅವ ಊರು ಸಾಬ್ರಿ ಆದ್ರೂ 10 ಜನಕ್ಕೆ ಉಪಯೋಗ ಆಗುವಂತ ಕೆಲಸ ಮಾಡ್ಯಾಳ. ಖರೆ ಅಂದ್ರು ಆಕಿ ಮಾಡಿರೋ ಕೆಲಸಕ್ಕೆ ನಾವು ಹೊಗಳಬೇಕು. ಪುಟ್ಟ, ಈಗ ಆಗಿರೋದು ನೋಡಿದ್ರೆ ಆ ಗುಣವತಿ ಮೇಡಮು ನಿನ್ನ ಮ್ಯಾಗ ಪೂರ ಕಣ್ಣಿಟ್ಟಿದ್ದಾರೆ ನೋಡು. ಅವ್ರ ಬಗ್ಗೆ ಚಲೋ ಮಾತು ಕೇಳಿ ಬಂದಿಲ್ಲ ನನಗೆ. ಅವರು ಬಹಳ ಗದ್ದಲದ ಹೆಣ್ಮಗಳಿದ್ದಾರೆ. ಅವ್ರ ಬಗ್ಗೆ ಬಹಳ ಹುಷಾರಿರೋದು ಒಳ್ಳೇದು ಗಂಗಾ. ಹುಷಾರಂದ್ರೆ ಏನ್ ಮಾಡ್ತಾರ ಅವ್ರು? ಅಂಥ ಜನ ತಾವು ಮಾಡಿ ತಪ್ಪನ ಬೇರೆದವ್ರ ಮೇಲೆ ಎತ್ತಾಕಿ ತಾವು ಸುಮ್ಮನೆ ಕೂಡ್ತಾರೆ. ತಾವು ಬೆಣ್ಣಿ ತಿಂದು ಮತ್ತೊಬ್ರು ಬಾಯಿಗೆ ಹೊರ್ಸೋಗೋರು ಅಂತಾರಲ್ಲ, ಹಂಗಿದ್ದಾರೆ ನೋಡ್ರಿ ಇವ್ರು ಗುಣವಂತಿ ಟೀಚರು. ಅವ್ರೀಗ ಬೆಣ್ಣೆ ತಿಂದಿದ್ದ, ಅದ್ ನಂಗೆ ಗೊತ್ತಿದ್ದು ಕಾರಣ ಕಾಕ. ಗುಣವಂತಿ ಟೀಚರು ಬರೀ ಸಾಲಿ ಟೀಚರ್ ಅಷ್ಟೇ ಅಲ್ಲ, ಅವ್ರ ಹಿಂದೆ ಭಾರಿ ಭಾರಿ ಜನ ಇದ್ದಾರಂತ. ಅದಕ್ಕೆ ನಾವು ಹುಷಾರಿಂದಿರ್ಬೇಕು. ಆದ್ರೆ ನಾವ್ ಎಂತೂ ತಪ್ಪು ಮಾಡ್ಲೆ, ಮಕ್ಕಳಿಗೆ ಅನ್ಯಾಯ ಆಗ್ತಿರೋದು ಊರಿಂದ. ಸ್ಕೂಲ್ ಊಟನ ಹೋಟ್ಲಿಗೆ ಮಾಡ್ತಾ ಇರೋದು ಅವರು. ನಮಗ್ ಪಾಠ ಮಾಡ್ತಿಲ್ಲ, ಮನೆ ಕೆಲ್ಸನೆಲ್ಲ ತಂದು ನಮಗ್ ಕೊಡ್ತಾ. ಬಿಸಿ ಊಟ ಆರೋಗ್ಯಕ್ಕೆ ಹಾನಿ ಅಂತ ಮೊನ್ನೆ ಪೇಪರ್ನಾಗೂ ಬಂದಿತ್ತಂತ. ಆದ್ರೂ ಹಿಂಗೆ ಯಾಕಾತ ಅಂತ ನಾವು ತಿಳ್ಕೊಳ್ಳಾಕ ಬೇಕು. ಹೌದು, ಅದು ಬಹಳ ಮುಖ್ಯದ. ಇಂಥ ದೊಡ್ಡ ಅನಾಹುತ ಆಗ್ಯದಂದ್ರ ತಮಾಷೆ ಮಾತಲ್ಲ. ಗಂಗಾ, ನೀ ನನ್ನ ಜೀವ ಉಳಿಸಿದ್ದಿ. ಡಾಕ್ಟ್ರು ನಮ್ಮ ಅವನ ಹತ್ರ ನಿನ್ನ ಹೆಸರೇ ಹೇಳಿದರು. ನಾನು ನಿನಗೆ ಭಾಳ ಅನ್ಯಾಯ ಮಾಡೀನಿ.